ಹೋಗಿ ಬಂದ್ರಿ? ಏನಂದ್ರೆ ಡಾಕ್ಟರ್ ಮತ್ತು? ಏನಿಲ್ಲ, ಸ್ವಲ್ಪ ಜ್ವರ ಅದಾವು, ರೆಸ್ಟ್ ಮಾಡಂದರು. ಇವತ್ತೇನು ಅಕ್ಕಿಗೆ ಹಾಸ್ಟೆಲ್ಕಿನ್ ಕಳಿಸ್ಬೇಡ, ಇಲ್ಲೇ ನಮ್ಮ ಮನ್ಯಾಗ ರೆಸ್ಟ್ ಮಾಡ್ಬೇಳಕ್ಕೆ. ಹ್ಞೂ, ಆಯ್ತಳ, ರೆಸ್ಟ್ ಮಾಡಲಿಲ್ಲ. ಅಕ್ಕಿಗೆ ಫೋನ್ ಒಂದು ಕೊಡಿಸ್ಕೊಂಡು ಬಂದೇನಿ. ಅವ್ವ ನಿಂಗೆ ಫೋನ್ ಮಾಡಿ ಹೇಳಿಳು ಇಲ್ಲೋ ಮತ್ತು? ಹೇಳಿಳವ್ವ ನನಗೂ. ಅವ್ರವ್ವ ಏನೋ ಫೋನ್ ಮಾಡಿ ಇದು ಭೇಟಿಯಾಗಿರತ್ತ, ಆಕಿಗೆ ಫೋನ್ ಕೊಡ್ಸತ್ತೆ ಹೇಳಿರತ್ತ, ಮತ್ತು ಕೊಡ್ಸಿರ ಚಲೋ ಆತು ಬಿಡಣ. ಅವ್ರೆಲ್ಲದಾರ? ಪ್ರಿಯಾ ಫೋನ್ದಾಗ ಮಾತಾಡತ್ತಳು. ಪ್ರೀತಿ ಅಂತೂ ನಿಂಗೆ ಗೊತ್ತಲ್ಲ, ಆಕಿ ಏನೋ ಕಿತಾಪತಿ ನಡೆಸಾಳಿ ಏನನ್ನೋದು ಗೊತ್ತಾಗವತ್ತು. ನೋಡ, ನೀ ಬಿಸಿ ಬಿಸಿದು ಏನು ಬೇಕು ಹೇಳ, ನಾ ಮಾಡಿಸ್ಕೊಡ್ತಾನೆ. ನೀ ಒಟ್ಟ ರೂಮ್ದಾಗ ರೆಸ್ಟ್ ಮಾಡ. ಅಷ್ಟೇನು ರೆಸ್ಟ್ ಮಾಡುವಂಗೇನಿಲ್ಲಳ, ಈಗ ಆರಾಮ್ ಅನ್ಸತೈತಿ. ಓಹೋ ಹೋ ಹೋ, ಹಾಸ್ಪಿಟಲ್ಗೆ ಏನು ಎಷ್ಟು ದೌಡ ಹೋಗಿ ದೌಡ ಬಂದಿರಲೇ? ದೌಡ್ ಹೋಗಿ ದೌಡ್ ಏನು ಬಂದಿಲ್ಲ, ಲೇಟ್ ಆಗೈತೆ, ನಮಗೂ ಗೊತ್ತೈತಿ. ಅಲ್ಲೇ ಡಾಕ್ಟ್ರ ಊಟಕ್ಕೆ ಹೋಗಿದ್ರು, ಮತ್ತು ಬರೋ ಮಟ್ಟ ನಿಂತು ತೋರಿಸ್ಕೊಂಡು ಬಂದೀವಿ. ಮತ್ತು ಹಗಲೆಲ್ಲ ಹೋಗೋದು ಬರೋದು ಮಾಡ್ರಿ, ಇಲ್ಲಿ ಪಾಳೆ ಬಾಳೆ ಇರ್ತಾವೆ, ನಿನಗೇನು ಗೊತ್ತಾ? ಇಲ್ಲಿ ನಿಂತ್ಕೊಂಡು ಏನೇನಾರ ಮಾತಾಡ್ದಲ್ಲ ಪ್ರೀತಿ. ಹೌದನ್ನ, ಮತ್ತು ಈಗೆಲ್ಲರೂ ಹೊರಗೆ ಕರ್ಕೊಂಡು ಹೋಗಿ ನಂಗೆ. ಅಯ್ಯೋ ಯಪ್ಪ, ಈಗ ನಂಗೆ ಭಾಳ ಸುಸ್ತಾಗೈತಿ, ನಾ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೇನೆ ನೋಡು. ಏನ ಇನ್ಕಮ್ ಮಾಡಿ ಸುಸ್ತಾಗೈತನಕೇನೋ ಹಾಸ್ಪಿಟಲ್ದಾಗ ಕೂತೇರಿ, ಅಲ್ಲಿಂದ ಸೀದಾ ಮನೆಗೆ ಬಂದೇರಿ. ನಿಮ್ಗೇನು ಸುಸ್ತಾಗ್ತೈತಿ? ಒಂದು ಸ್ವಲ್ಪ ಏನಾರ ಪಾನಿಪುರಿ, ಗೋಲ್ಗಪ್ಪ, ಇಲ್ಕ ಪಿಜ್ಜಾ ಏನಾರ ಒಂದು ತಿನ್ನಿಸ್ಕೊಂಡ್ರೆ ಬಾ. ಬರೀ ಮನ್ಯಾಗ ಇದ್ದಿದ್ದು ಬೋರ್ ಆಗತೈತಿ. ನಾ ಈಗ ಎಲ್ಲೂ ಯಾರನ್ನೂ ಏನೂ ಕರ್ಕೊಂಡು ಹೋಗಂಗಿಲ್ಲ, ನಂದು ಆಫೀಸ್ದ ವರ್ಕ್ ಐತಿ, ನನಗೆ ಕ್ಲೈಂಟ್ ಕಾಲ್ ಐತಿ. ಸೊ ನಾ ಯಾರನ್ನೂ ಎಲ್ಲೂ ಹೊರಗೆ ಕರ್ಕೊಂಡು ಹೋಗಂಗಿಲ್ಲ. ನಿಮ್ಗೆ ಏನೇನು ಬೇಕು ಹೇಳ್ರಿ, ನಾ ಇಲ್ಲೇ ಆರ್ಡ್ರ್ ಮಾಡ್ತೀನಿ. ಇಲ್ಲಿ ಕಣ ನೀನಾರೇ ಆರ್ಡ್ರ್ ಮಾಡು ಪ್ರೀತಿ, ಆರ್ಡ್ರ್ ಮಾಡಿ. ನೀ ಇಲ್ಲ, ನಾ ಪೇ ಮಾಡ್ತೇನೆ ನಿನಗೆ. ಈಗ ಸೌಂದು ನೀನು ಆರ್ಡ್ರ್ ಮಾಡು, ಯಾರ್ಯಾರಿಗೆ ಏನೇನು ಬೇಕು ತಿನ್ನಕ್ಕೆ ಎಲ್ಲರಿಗೂ ಮಾಡು. ಅಯ್ಯ, ಹಂಗ್ಯಾಕೆ ಮಾಡ್ತಿ? ಯಾರ್ಯಾರಿಗೆ ಏನೇನು ಬೇಕು ಕೇಳು, ನಾನು ನೀನು ಬೈಕ್ ಮೇಲೆ ಹೋಗಿ ಎಲ್ಲರಿಗೂ ಏನೇನು ಬೇಕಂತ ತೊಗೊಂಡಾರೆ ಬರೋಣ ಬಾ. ಇಲ್ಲ, ನಾ ಈಗೆಲ್ಲೂ ಬರಂಗಿಲ್ಲ, ನನ್ನ ಕಾಲ್ ಐತೈತೆ ಹೇಳತ್ತೇನ್ಲೋ, ಹೇಳಿದ್ರು ಹಿಂಗೆ ಮಾಡ್ತಿಲ್ಲ. ಪೂಜಾ, ನೀ ಸ್ವಲ್ಪ ರೆಸ್ಟ್ ಮಾಡೋಗಿ ರೂಮಿಗೆ ಹೋಗು. ಸರಿ ಅನೂಪ್, ನಾನು ರೆಸ್ಟ್ ಮಾಡ್ತೀನಿ. ಪೂಜಾಗ ಫೋನ್ ತೊಗೊಂಡು ಬಂದ್ವಿ, ಅವ್ರ ಮಮ್ಮಿ ಫೋನ್ ಮಾಡಿ ಹೇಳಿದ್ರು. ಫೋನ್ ಏನಿಲ್ಲಂದ್ರು 1,50,000 ಆಯ್ತು. EMI ಮೇಲೆ ತೊಗೊಂಡೈತಿ. ಮತ್ತು ಆಕಿ ಫೋನ್ ಆಮೇಲೆ ತೋರಿಸ್ತಾಳೆ, ಈಗ ಮೊದಲು ರೆಸ್ಟ್ ಮಾಡಲಿ ಬಿಡ್ರಿ. ಅಷ್ಟು ಕಾಸ್ಟ್ಲಿ ಫೋನ್ ಅವ್ರ ಮನ್ಯಾಗ ಅಕ್ಕಿ ಕೊಡಿಸಿದ್ರು. ಹಾಂ, ಆಕಿ ಒಂದು ಪ್ಯಾಂಟ್ ತೊಗೊಳಕ್ಕೆ ಒಲ್ಲತ್ತೇಳು, ಇಂಥದ್ರಾಗ ಫೋನ್ 1,50,000 ಫೋನ್. ಏನು ಹೇಳತ್ತಿ ಅನೂಪ್ ನೀ? ನಾ ಏನು ಹೇಳತ್ತಿಲ್ಲ, ಅವ್ರ ಮನ್ಯಾಗ EMI ಮೇಲೆ ಕೊಡ್ಸ್ಯಾರ ನೋಡು. ಓಹೋ ಹೋ ಹೋ, EMI ಮೇಲೆ 1,50,000 ಫೋನ? ಜೋರಾತ ಮತ್ತು ಪೂಜಾ ನಿಂದು. ಹಾಗೇನಿಲ್ಲ, ಅನೂಪ ಜೋಕ್ ಮಾಡತ್ತಾನ. ಪೂಜಾ, ಸುಮ್ಮನೆ ಆಕಿ ಮುಂದೆ ಜೋಗಿಕತ್ ಹೇಳಬೇಡ. ಮೊದ್ಲಾಕಿ ನಂಬ್ಕೊಂಡು ಅದನ್ನೇ ಹಿಡ್ಕೊಂಡು ಕೊಂಡಿರ್ತಾಳು. ಇರೋದು ಇದ್ದಂಗೆ ಹೇಳತ್ತೇನಿ. ಮತ್ತು ಆಕಿದ ಫೋನ್ದು 2,00,000 ಬಿದ್ದೈತೆ ನೋಡಿ ಪ್ರೀತಿ. ಏನು, ನಾನು ಅಷ್ಟು ಕಾಸ್ಟ್ಲಿ ಫೋನ್ ಯೂಸ್ ಮಾಡೋಂಗಿಲ್ಲ. ಈಗೀಗ ಅಷ್ಟು ಕಾಸ್ಟ್ಲಿ ಫೋನ್ ಅವ್ರ ಮನ್ಯಾಗ ಹೆಂಗೆ ಕೊಡಿಸಿದ್ರು? ನಮ್ಮ ಮನ್ಯಾಗ ಅಷ್ಟೆಲ್ಲ ಇದು ನನಗೆ ನಾನಾ ತೊಗೊಂಡಿಲ್ಲ. ಈಗೀಗ ಹೆಂಗೆ ಕೊಡಿಸಿದ್ರು ಅವ್ರ ಮನ್ಯಾಗ, ಅದು EMI ಮೇಲೆ? ಹಾಂ ಹಾಂ ಹಾಂ. ಸೌಂದರ್ಯ, ನಾ ರೆಸ್ಟ್ ಮಾಡ್ತಾನೆ, ಯಾಕೋ ನಂಗೆ ಸುಸ್ತಾಗತೈತಿ, ನಾ ಹೋಗಿ ರೆಸ್ಟ್ ಮಾಡ್ತಾನೆ. ನಡಿಯ, ಇಲ್ಲೇನಿರ್ತಿ? PG ಅಲ್ಲೇ ಹಾಸ್ಟೆಲ್ಗೆ ಹೋಗಿ ಮಕ್ಕಳಕ್ಕೆ ನಡಿ. ಇಲ್ಲ, ಇವತ್ತಕ್ಕೆ ಹಾಸ್ಟೆಲ್ಗೇನು ಬರೋಂಗಿಲ್ಲ, ಇಲ್ಲೇ ರೆಸ್ಟ್ ಮಾಡಲಿ. ಇಲ್ಲೇ ಬಿಸಿ ಬಿಸಿದ ಅಣ್ಣ ಅದು ಮಾಡಿ ಕೊಡ್ತಾನು, ಇಲ್ಲೇ ಆರಾಮ ಇರ್ತಾಳು. ಮತ್ತು ನೀವು ಹೋಗೋರಿದ್ರೆ ಹೋಗ್ರಕ್ಕೆ, ಇಲ್ಲೇ ಇರ್ವಾಳಕ್ಕೆ. ಅಯ್ಯ, ಹಂಗ್ಯಾಂಗ ಸೌಂದರ್ಯ, ಬರುವಾಗ 3 ಮಂದಿ ಕೂಡೆ ಬಂದೀವಿ, ಹೋಗುವಾಗೂ 3 ಮಂದಿ ಕೂಡೆ ಹೋಗ್ತೀವಿ. ಮತ್ತು ಪೂಜೆ ಇಲ್ಲೇ ಇರ್ತಾಳಂದ್ರೆ ನಾನು ಇಲ್ಲೇ ಇರ್ತಾನು, ಮತ್ತು ಪ್ರಿಯಾನು ಇಲ್ಲೇ ಇರ್ಬಾಳಕ್ಕೆ ಬೇಡ. ಹೆಂಗಿದ್ರು ಎಕ್ಸ್ಟ್ರಾ ರೂಮ್ ಅದಾವೆ, ಇಲ್ಲೇನು ಯಾರು ಎಕ್ಸ್ಟ್ರಾ ಮಂದಿನೂ ಇಲ್ಲ, ಮನ್ಯಾನವ್ರು ಅಟ್ಟದೀವಿ. ಪೂಜಾ ಮತ್ತು ಪ್ರಿಯಾ ಇಬ್ಬರು ಹೊರಗಿನವ್ರು ಆಗ್ತಾರೆ, ನಡೀತೈತೆ. ಅದಕ್ಕೇನು ಅವರು ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ಬಾರಕ್ಕೆ ಬಿಡು. ನಾ ರೆಸ್ಟ್ ಮಾಡ್ತೀನಿ ತಗೋರ, ನಂಗೆ ಸುಸ್ತಾಗತೈತಿ. ಅಣ್ಣ, ನಿಂದೇನು ಕೆಲಸ ಐತಿ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಪೂಜಾಗೆ ಏನಾರೇ ಗಂಜಿಯರು ಏನಾರೇ ಮಾಡಿದ್ರೆ ಕೊಟ್ಟು ಬರ್ತಾನಕ್ಕೆ. ಏನೂ ತಿಂದಿಲ್ಲಲ್ಲ ಪಾಪ, ಅದಕ್ಕೆ ಕೊಟ್ಟು ಬರ್ತಾನು. ನಡೀತೈತಿ. ನಾ ಅಡುಗೆ ಮನೆಗೆ ಹೋಗಿರ್ತಾನೆ, ನೀ ಮತ್ತು ಕೆಲಸ ಐತಿ, ಕೆಲಸ ಮಾಡ್ಕೊ. ಮತ್ತು ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡ್ತಿ? ಮತ್ತು ಬೇಕಾದ್ರೆ ನೋಡ್ಕೊಂಡು ನಾಳೆ ಆಕಿಗೆ ಆರಾಮಾದ್ರೆ ಎಲ್ಲರೂ ಹೋಗಕ್ಕೆ ಬರ್ತೈತಿ. ಏನ ಸೌಂದರ್ಯ, ಆಕಿಗೆ ಆರಾಮಾದ್ರೆ ಅಟ್ಟ ಹೊರಗೆ ಹೋಗೋದೇನು? ನಾ ಮತ್ತು ಈಗ ಬಂದಿನ್ಲು, ನನಗೆ ಕರ್ಕೊಂಡು ಹೊರಗೆ ಹೋಗತ್ತೇಳ. ಇದು ಭಾಳ ಆತ ಸೌಂದರ್ಯ ನಿಮ್ದೆಲ್ಲ. ಇಲ್ಲ ಪ್ರೀತಿ, ಮತ್ತು ಎಲ್ಲರೂ ಕೂಡೆ ಹೋಗುನು, ಎಲ್ಲರೂ ಕೂಡೆ ಮಾಡೋಣ ಅಂತಿ. ಮತ್ತು ಈಗ ತಿರ್ಗಾಡಕ್ಕೆ ನೀವಿಬ್ಬರು ಹೋಗ್ದಂದ್ರೆ ಹೆಂಗೆ? ಐಶುನೂ ಬಿಡ್ತಾಳತ್ತಿದ್ದೇನು? ಐಶು ಮೊದಲ ಜಗಳ ತೆಗಿತಾಳೆ, ನಿಂಗೂ ಗೊತ್ತೈತಿ. ಏನಿಲ್ಲ, ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಏನು ಬೇಕು ಆರ್ಡ್ರ್ ಮಾಡಿರಿ. ಸುಮ್ಮನೆ ಮಳೆ ಬರತೈತೆ, ಹೊರಗೆ ಎದಕ್ಕೆ ಹೋಗೋದು? ಬೇಡ ಬೇಡ ಅಂತ ಹೇಳತ್ತೇನಲ್ಲ. ಮತ್ತು ನೀವು ಅಣ್ಣ ತಂಗಿ ಭಾಳ ಬೇರಿಕೆ ಅದೇರಿ ಬಿಡು. ಮೊದಲು ಹಿಂಗೆ ಮಾಡ್ತಿದ್ರಿ, ಇವು ಹಿಂಗೆ ಮಾಡತ್ತೇರಿ. ಅಲ್ಲ, ನೀನು ಯಾವಾಗ ನೋಡ್ರು ಬರೀ ಜಗಳದಾಗೆ ಇರ್ತಿಲ್ಲ. ನೀನು ನಮ್ಮನೇನು ದುಶ್ಮನ್ಗತಿ ಮಾಡತ್ತಿಲ್ಲ ಏನು? ನಾವು ನಿಮ್ಮ ಮನೆಯನ್ನಾರು ಅದೀವಿ, ನಿಮ್ಮ ಅತ್ತೆ ಮಕ್ಕಳು ಅದೀವಿ. ಅತ್ತೆ ಮಕ್ಕಳ ಮಾವನ ಮಕ್ಳು ಆಗ್ತೀವಿ, ಈ ನಮ್ನಿ ಮಾಡ್ತಿ. ದುಶ್ಮನ್ಕಿನ ಹತ್ತುತ್ತ ಮಾಡ್ತಿ, ಎಷ್ಟು ಹೊಟ್ಟಿಗೆಚ್ಚು ಮಾಡ್ತಿ. ಈಗ ಹೋಗ್ಬೇಕಿಲ್ಲ, ಹೋಗಿ ಅವ್ನು ಬಂದ್ರೆ ಕರ್ಕೊಂಡು ಹೋಗಿ, ನಾ ಏನು ಬೇಡ ಅನ್ನಂಗಿಲ್ಲ. ಸುಮ್ಮನೆ ಯಾವ ನನ್ನ ತಲೆ ಇದಕ್ಕೆ ಕೆಡಿಸ್ಕೊತಕೊಂಡಿರ್ತಿ. ಹೋಗ್ತಿರೋ ಹೋಗ್ರಿ ಇಬ್ಬರು, ನಾ ಏನು ಕೇಳಂಗಿಲ್ಲ ಹೇಳಂಗಿಲ್ಲ.
ಅನು ಪ್ಲೀಸ್ ನನ್ನ ಆಚೆ ಕರ್ಕೊಂಡು ಹೋಗು. ನಾನು ಹಿಂಗೆ ಒಂದು ಸಾರಿ ಹೇಳಿದ್ರೆ ಅರ್ಥ ಆಗೋದಿಲ್ಲೇನು? ನನಗೆ ಕೆಲಸ ರಗಡ್ ಐತಿ. ಈಗ ನಾ ಎಲ್ಲೂ ಕರ್ಕೊಂಡು ಹೋಗಕ್ಕೆ ಆಗೋದಿಲ್ಲ. ಸುಮ್ಮನೆ ತಲೆ ಎಬ್ಬಿಸ್ಕೊತ ಕುಂಡ್ರಬೇಡ. ನೀ ಹೊರಗೆ ಹೋಗ್ಬೇಕಿಲ್ಲ, ಹೊರಗೆ ಹೋಗೋದಿದ್ರೆ ಡ್ರೈವರ್ಗೆ ಹೇಳ್ತಾನು ಹೋಗಿ ಬರೋಗು. ಹಾಂ, ನಾ ಡ್ರೈವರ್ ಜೊತೆ ತಿರುಗಾಡ್ಲೇನ ನಿನ್ನ ಜೊತೆ ತಿರುಗಾಡೋದು ಬಿಟ್ಟು? ನಾ ಡ್ರೈವರ್ ಜೊತೆ ತಿರುಗಾಡತ್ ಹೇಳಿಲ್ಲ ನನಗೆ. ಡ್ರೈವರ್ ಕರ್ಕೊಂಡ ಕಾರ್ದಾಗ ಕೂತ ನೀನು ನಿನ್ನ ಫ್ರೆಂಡ್ ಐಶೂಸ್ ಎಲ್ಲರೂ ಹೋಗಿ ಬರ್ರಿ. ಸೌಂದರ್ಯ ಮನ್ಯಾಗ ಇರ್ತಾಳು, ನನ್ನಂತೂ ಆಫೀಸ್ ಕೆಲಸ ಐತಿ, ನಾ ಮಾಡ್ಕೋತಿರ್ತೇನು ಅಂತ ನಾ ಹೇಳತ್ತೀನಿ. ನೀ ಡ್ರೈವರ್ ಜೊತೆನ ತಿರ್ಗಾಡ್ಲಿ ಅಂದ್ರೆ ನಿಂದ ಮಾತಿನ ಮೀನಿಂಗ್ ನನಗೇನು ಅರ್ಥ ಆಗಲಿಲ್ಲ. ಏನು ಮಾಡ್ತೀನಿ ನೋಡು. ಇಬ್ರು ಕಿತ್ತಾಡಕ್ಕೆ ಹೋಗ್ಬೇಡ್ರಿ. ನಾ ಅಡುಗೆ ಮನೆಗೆ ಹೋಗಿ ಗಂಜಿ ಮಾಡಿ ಕೊಡ್ತೀನಿ. ನಿಮ್ಮ ತಂಗಿ ನೋಡು ನನಗಿನ ಹೆಚ್ಚ ನಿಮ್ಮ ಪೂಜಾಗ ಭಾಳ ಪ್ರಿಫರೆನ್ಸ್ ಕೊಡತ್ತಾಳ. ಆಕಿ ಗಂಜಿ ಮಾಡಿಕೊಡೋದತ್ತ ಏನೇನು ಎಲ್ಲ ಫುಲ್ ಆಕಿ ಸಂಬಂಧ ನಾವೆಲ್ಲರೂ ಹೊರಗೆ ಹೋಗೋದು ಕ್ಯಾನ್ಸಲ್ ಮಾಡಿಟ್ರಿ. ಎಲ್ಲ ಆಕಿ ಸಪೋರ್ಟ್ ಮಾಡತ್ತೀರಿ. ಅನೂಪ್ ಭಾಳ ನಡೆದೈತಿ ನೋಡತ್ತೇನೆ ನಾನು. ಮತ್ತು ಎಲ್ಲ ಆಕಿ ಹೇಳ್ದಂಗೆ ಕುಣಿಯತ್ತೀರಿ. ಪೂಜಾಂದ ನಡೆಯತೈತಿ ಎಲ್ಲ ಇಲ್ಲಿ. ಇಲ್ಲ ಅನೂಪ್, ನಾನು ನೀನು ಇಬ್ಬರೇ ಆಚೆ ಹೋಗಿ ಬರೋಣ ಬಾರು. ನಂಗೆ ನಿನ್ನ ಜೊತೆ ಸುತ್ತಾಡಬೇಕು ಅಂತ ಆಸೆ ಇರೋದು ಕಣೋ. ನೀನು ಅರ್ಥನೇ ಮಾಡ್ಕೋತಾ ಇಲ್ಲ. ಎಲ್ಲದಕ್ಕೂ ಸಿಟ್ಟು ಬರೋದೊಂದು ಗೊತ್ತೈತಿ ನಿನಗೆ. ಪ್ಲೀಸ್ ಕಣೋ, ಕರ್ಕೊಂಡು ಹೋಗು ನನ್ನ ಆಚೆ. ನೋಡು, ನಾನು ಮಾಡರ್ನಾಗಿ ರೆಡಿಯಾಗಿ ಬರ್ತೀನಿ, ಆದರೆ ನಿನ್ನ ಜೊತೆ ಸುತ್ತಾಡೋಕ್ಕೆ ಪ್ಲೀಸ್ ಕಣೋ, ಕರ್ಕೊಂಡು ಹೋಗು. ನಾವಿಬ್ಬರೇ ಎಲ್ಲಾದರೂ ಲಾಂಗ್ ಡ್ರೈವ್ ಅಥವಾ ಎಲ್ಲಾದರೂ ಇಬ್ಬರು ಸುತ್ತಾಡಿ ಬರೋಣ ಬಾರು. ಇಲ್ಲ ಎಲ್ಲೂ ಆಗೋದಿಲ್ಲ. ನಂಗೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ನನ್ನ ಕೆಲಸ ಐತಿ, ನಾ ಕೆಲಸ ಮಾಡಬೇಕು. ಈಗ ನೀನು ಹಂಗೆ ಪ್ಲೀಸ್ ಅರ್ಥ ಮಾಡ್ಕೊ ನಂದು. ಅನೂಪ್ ಏನು ಹೇಳು? ಪ್ಲೀಸ್ ಕಣೋ, ಇವತ್ತು ಒಂದಿನ ನಾವಿಬ್ಬರೇ ಟೈಮ್ ಸ್ಪೆಂಡ್ ಮಾಡೋಣ ಕಣೋ. ಆಚೆ ಕರ್ಕೊಂಡು ಹೋಗು. ಪ್ರೀತಿ, ಸ್ವಲ್ಪ ಅರ್ಥ ಮಾಡ್ಕೊ. ನಂದು ಕೆಲಸ ಇದೆ, ಕೆಲಸ ಮಾಡ್ತೀನಿ. ಆಮೇಲೆ ಬೇಕಾದರೆ ಯೋಚನೆ ಮಾಡ್ತೀನಿ, ಸರಿನಾ? ನಾನು ಮೊದಲು ಇವನಿಗೆ ನನ್ನ ಮನಸ್ಸಲ್ಲಿರೋ ವಿಷಯನ ಹೇಳಬೇಕು. ಏನಕ್ಕಂದರೆ ನನಗೆ ಅವನಂದರೆ ತುಂಬ ಇಷ್ಟ. ಬಟ್ ಇನ್ನೂ ಹೇಳಿಲ್ಲ ನಾನು ಅವನ ಹತ್ರ. ಚಿಕ್ಕ ವಯಸ್ಸಿಂದ ನನಗೆ ಅವನಂದರೆ ತುಂಬ ಇಷ್ಟ, ಹೇಳೋಕ್ಕೆ ಆಗ್ತಾಯಿಲ್ಲ. ಸೊ ಇವಾಗ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟ್ ಟೈಮಲ್ಲಿ ಹೇಳಿಬಿಡ್ತೀನಿ. ಹೇಳಿದರೆ ಅವನಿಗೂ ನನ್ನ ಭಾವನೆಗಳು ಅರ್ಥ ಆಗುತ್ತೆ. ಇವಾಗ ನಾನು ಎಲ್ಲಾದರೂ ಹೋಗೋಣ ಅಂತ ನಾನು ಹೇಳ್ತೀನಿ, ಅವನು ಬೇಡ ನನ್ನ ಕೆಲಸ ಇದೆ, ಅದು ಇದೆ ಇದು ಇದೆ ಅಂತ ಹೇಳ್ತಾನೆ. ಒಂದು ಸಾರಿ ನನ್ನ ಮನಸ್ಸಿನ ಭಾವನೆ ಅವನಿಗೆ ಹೇಳಿದರೆ ಅರ್ಥ ಆಗುತ್ತಲ್ಲ. ನಾ ಎಷ್ಟು ಇಷ್ಟಪಡ್ತೀನಿ ಅಂದ್ರೆ ಅನೂಪ್ಗೆ ಭಾಳ ನನ್ನ ಜೀವನಕ್ಕಿಂತ ಹೆಚ್ಚು ಇಷ್ಟಪಡ್ತೀನಿ. ಬಟ್ ಅವ್ನು ನಾನು ನೋಡ್ರೆ ಹೆಂಗೆ ಮಾಡ್ತಾನಂದ್ರೆ ಮುಂಗ್ಸಿನ ನೋಡ್ದಾಗ ಹೆಂಗೆ ಓಡಾಡ್ತಿರ್ತೈತಿ ಹಂಗೆ ಮಾಡ್ತಾನೆ. ನನಗೂ ಬೇಜಾರಾಗ್ತೈತಿ. ನಂಗೆ ಅವ್ನ ಮ್ಯಾಲೆ ಭಾಳ ಲವ್ ಐತಿ. ಬಟ್ ಅದು ಅವಂಗೆ ಅರ್ಥನೇ ಆಗೋದು. ಹೆಂಗೆ ಅರ್ಥ ಮಾಡಿಸೋದು ನನಗೂ ಗೊತ್ತಾಗತ್ತಿಲ್ಲ. ಬಟ್ ಇಬ್ಬರು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ರೆ ಏನೋ ಗೊತ್ತಾಗ್ತೈತಿ. ಈಗ ಅವ್ನು ಹೆಂಗಿದ್ರು ರೂಮ್ದಾಗ ಕೆಲಸ ಮಾಡ್ಕೋತ ಕೂತಿರ್ತಾನೆ. ನಾನು ಅವ್ನ ರೂಮಿಗೆ ಹೋಗ್ತಾನೆ. ಈಗ ಅಯ್ಯೋ, ಅನೂಪ್ ಇಲ್ಲವೇ ಇಲ್ಲ. ಕೆಲಸ ಮಾಡ್ತೀನಿ ನನ್ನ ರೂಮಲ್ಲಿ ಕೂತ್ಕೊಂಡು ಅಂತ ಹೇಳ್ದೆ ನನ್ನ ಮುಂದೆ. ಆದರೆ ನೋಡಿದರೆ ಇಲ್ಲಿ ಮಾತ್ರ ಯಾರೂ ಇಲ್ಲ. ಬಾತ್ರೂಮಲ್ಲಿ ಏನಾದರೂ ಇದ್ದಾನೆ, ಚೆಕ್ ಮಾಡ್ತೀನಿ ಇರು. ಅನೂಪ್ ಇಲ್ಲೂ ಇಲ್ಲ. ಎಲ್ಲಿದ್ದಾನೆ ಇವನು? ನೀನೇನೆ ನನ್ನ ರೂಮಲ್ಲಿ ನನ್ನ ಪರ್ಮಿಷನ್ ತೊಗೊಳ್ದೆ ನನ್ನ ರೂಮಿಗೆ ಏನಕ್ಕೆ ಬಂದಿದೀಯಾ? ಅಯ್ಯೋ, ಏನಕ್ಕೋ ಹಿಂಗೆ ಮಾತಾಡ್ತಾ ಇದೆಯಾ? ನನ್ನ ರೂಮು ಅಂತ. ನಿನ್ನ ರೂಮ್ ಏನು ನನಗೆ ಬೇಡವಾ? ನಿನ್ನ ರೂಮು ನನ್ನ ರೂಮೇ. ನೀನು ಏನೇನೋ ಅನ್ನೋಕೆ ಹೋಗ್ಬೇಡ. ನಿನ್ನ ಪರ್ಮಿಷನ್ ಏನಕ್ಕೆ ತೊಗೋಬೇಕು? ನನಗೆ ಎಲ್ಲದಕ್ಕೂ ರೈಟ್ಸ್ ಇದೆ. ನಾನು ಸಡನ್ನಾಗೇನು ಬರ್ಬೋದು. ನಾನು ಯಾರಿಗೂ ಏನೂ ಹೇಳಲ್ಲ. ನಿನ್ನ ರೂಮ್ಗೆ ನನಗೆ ಬರೋ ಹಕ್ಕು ಇದೆ ಕಣೋ. ನೀನೇನೇನೋ ಅನ್ಬೇಡ ಕಣೋ. ಯಾರು ಹೇಳಿದರು ನಿನಗೆ ಹಾಕಿ ಕೊಟ್ಟಿದ್ದೀನಿ ಅಂತ? ಯಾರು ಹೇಳಿದರು? ಯಾರೂ ಏನೂ ಹೇಳಿಲ್ಲ. ಇದು ನನ್ನ ರೂಮು, ನನ್ನ ಪರ್ಮಿಷನ್ ಕೇಳ್ಕೊಂಡು ನೀನು ಬರಬೇಕು. ಬಿಟ್ಟು ನೀನೇನು ಆರಾಮಾಗಿ ಬಂದಿದೀಯ. ಆಯ್ತು ಸರಿ, ನಾನು ಹೋಗ್ತೀನಿ ಬಿಡು. ಏನು ದೊಡ್ಡ ನಿನ್ನ ರೂಮ್ ಆಗೈತ್ಲ? ಏನು ಪರ್ಮಿಷನ್ ಕೇಳಬೇಕಾದ ನಿನಗೆ? ಏನು ದೊಡ್ಡ ಸುಮ್ಮನೆ ನನಗೂ ಸಿಟ್ಟು ಬರೆಸ್ತಿ. ಸಣ್ಣಗಿದ್ದಾಗಿಂತ ಕೂಡಿ ಆಡಿ ಬೆಳೆದ ದೊಡ್ಡ ಮಗನ ನಿನಗೇನು ಎರಡು ಕೊಂಬ ಬಂದವಲ್ಲ. ಭಾಳ ಆತ ನಿಂದು. ಭಾಳ ಆ್ಯಟಿಟ್ಯೂಡ್ ಆಗೈತಿ. ಈಗ ಮಾಡು. ಏನೇನೋ ಅಂತಿದೀಯ, ಹೋಗು. ಏನಕ್ಕೋ ನಿನಗೆ ನನ್ನ ಮೇಲೆ ಅಷ್ಟೊಂದು ಏನಕ್ಕೆ ಕೋಪ? ಏನು ನೀನು ನಾನು ಎಷ್ಟು ಇಷ್ಟಪಡ್ತೀನಿ. ನೀನು ನೋಡಿದರೆ ನನ್ನ ಮೇಲೆ ಎಷ್ಟೊಂದು ಕೋಪ ಮಾಡ್ಕೋತೀಯ. ಆಯಿತು ಸರಿ, ಹೋಗ್ತೀನಿ ಬಿಡು ನಾನು. ಅಯ್ಯೋ, ಇವತ್ತೆಷ್ಟು ಚೆನ್ನಾಗಿತ್ತಲ್ಲ. ಇವತ್ತಿನ ದಿನ ಅಂತೂ ಮರೆಯೋಕ್ಕೆ ಆಗಲ್ಲ. ನಾನು ಹುಡುಗಿ ಜೊತೆ ಕಾಫಿ ಡೇಗೆ ಹೋಗಿದ್ದೆ. ಖುಷಿ ಆಗ್ತಾಯಿದೆ. ಅವಳ ಮುಂದೆ ಇದೆ ಇಷ್ಟೆಲ್ಲ ಖುಷಿ ಪಡೋಕ್ಕಾಗಲ್ಲ. ಅವಳು ಮತ್ತೆ ನನಗೆ ಬೈತಾಳೆ. ಸೊ ನನಗಂತೂ ಫುಲ್ ಅಂದರೆ ಫುಲ್ ಖುಷಿ. ಏನೇನೋ ಪ್ಲ್ಯಾನ್ ಮಾಡಿ ಜುಗಾಡ್ ಮಾಡಿ ನನ್ನ ಹುಡುಗಿನ ಕರ್ಕೊಂಡು ಆಚೆ ಹೋಗೇ ಬಂದುಬಿಟ್ಟೆ. ಅಂತೂ ಇಂತೂ ಬೈಕಲ್ಲಿ ನನ್ನ ಹುಡುಗಿನ ಕರ್ಕೊಂಡು ಸುತ್ತಾಡೇ ಬಿಟ್ಟೆ. ಹೇಗಿದ್ದರೂ ಅನೂಪ್ ಆ ಕಡೆ ತಿರ್ಕೊಂಡು ನಿಂತಿದ್ದಾನೆ. ಇವಾಗಲೇ ಹೋಗಿ ಅವನ ಹತ್ರ ಹೋಗಿ ಒಂದು ಹಗ್ಗಾದರೂ ಮಾಡಿಬಿಡ್ತೀನಿ. ಏನು ಮಾಡ್ತಾನೆ ಅವನೇನು ಮಾಡೋಕ್ಕಾಗಲ್ಲ. ಹಗ್ ಮಾಡಿ ನನ್ನ ಭಾವನೆಗಳನ್ನ ಅವನಿಗೆ ರೀಚ್ ಮಾಡಿಸ್ಬೇಕಲ್ಲ. ನನಗೆ ಅವನಂದರೆ ತುಂಬ ಇಷ್ಟ. ಐ ಲವ್ ಯು ಸೋ ಮಚ್ ಅನೂಪ್. ಈ ಪ್ರೀತಿಗಾಗಿಯೇ ಅನೂಪ್ ಹುಟ್ಟಿರೋದು. ಯಾರಿದು? ಬಿಡು ಚಿನ್ನ, ಬಿಡು ನನ್ನ.
ನಂಗೆ ಗೊತ್ತು ನನ್ನ ರೂಮ್ಗೆ ಪರ್ಮಿಷನ್ ತೊಗೊಳ್ದೆ ಬರೋದು ನೀನು ಮಾತ್ರ. ಬಿಡು ನನ್ನ. ಈ ಇಷ್ಟೊಂದು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಹೆಂಗೆ ಚಿನ್ನ? ಐ ಲವ್ ಯು ಕಣೆ. ಬಿಡೇ, ತಿರುಗ್ತೀನಿ ಬಿಡು. ನಾನು ನಿನಗೆ ಹಗ್ ಮಾಡ್ತೀನಿ ಬಿಡು. ಅಯ್ಯೋ, ಇವರೇನಿಬ್ರು ಈ ಥರ ನಿಂತ್ಕೊಂಡಿದ್ದಾರೆ. ಬಿಡು ಚಿನ್ನ, ಬಿಡು. ಅಯ್ಯೋ, ಇನ್ನೂ ಏನೇನು ಮಾಡ್ತಾರೆ ನೋಡಬೇಕು. ನಾನು ಆಚೆ ಕಡೆಯಿಂದ ಡೋರ್ನ ಸ್ವಲ್ಪ ನೂಕಿ ನೋಡ್ತೀನಿ. ಇಲ್ಲಿದ್ರೆ ಮತ್ತೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಬೇಗ ಬೇಗ ಹೋಗ್ಬಿಡ್ತೀನಿ. ಹಾಂ, ನೀನಾ? ಹೌದು ನಾನೇ. ಮತ್ತು ನೀನು ಯಾರು ಅಂದ್ಕೊಂಡಿದ್ದೆ? ನಿನಗೆ ಹೇಳಿದ್ನಲ್ಲ ನಾನು, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಬರೋ ಹಂಗಿಲ್ಲ ಅಂತ. ಮತ್ತೇನಕ್ಕೆ ಬಂದೆ? ಏನಕ್ಕೆ ಬಂದು ಹಿಂದೆಯಿಂದ ಬಂದು ಹಗ್ ಮಾಡ್ತಾ ಇದೀಯಾ? ನಿನ್ಗೆ ಅಷ್ಟೊಂದು ಬುದ್ಧಿ ಇಲ್ವಾ? ಏನೂ ಇಲ್ವಾ? ಏನು ಮಾಡ್ತಾ ಇದೀಯಾ ನೀನು? ಅರ್ಥ ಆದರೂ ಆಗ್ತಾ ಇದೆಯಲ್ವಾ? ಅಯ್ಯೋ, ನಾನೇ ಹಾಗೆ ಮಾಡಿದ್ದು ಕಣೋ. ಮತ್ತು ನೀನೇ ಐ ಲವ್ ಯು ಅಂತ ಹೇಳಿದೆ. ಹಾಗೆ ಮಾಡಿದಾಗೆಲ್ಲ ಚಿನ್ನ, ಮುದ್ದು, ಬಂಗಾರ ಎಲ್ಲ ಬರ್ತಾ ಇತ್ತು. ಇವಾಗೇನು ಸಡನ್ನಾಗಿ ಚೇಂಜ್ ಆಗಿಬಿಟ್ಟೆ. ನೀನೇನಕ್ಕೆ ಬಂದು ನನಗೆ ಹಗ್ ಮಾಡಿದೆ? ನಾನೇನೋ ಅಂದ್ಕೊಂಡಿದ್ದೆ. ಓಹೋಹೋ, ನೀನೇನು ಅನ್ಕೊಂಡಿದ್ದಪ್ಪ? ನಿನಗೂ ಗೊತ್ತು, ನಾನು ಇವಾಗಲೇ ರೂಮಿಂದ ಆಚೆ ಹೋಗಿರೋದು. ನನ್ನ ಬಿಟ್ಟರೆ ಬಂದು ಬೇರೆ ಯಾರು ಹಗ್ ಮಾಡ್ತಾರೆ? ನೀನು ಡವ್ ಮಾಡಬೇಡ ಕಣೋ. ನಂಗೆ ಗೊತ್ತು ನಿಂಗೆ ನನ್ನ ಮೇಲೆ ಲವ್ ಇದೆ ಅಂತ. ಸುಮ್ಮನೆ ನಾಟಕ ಮಾಡ್ತಾ ಇದೆಯಾ ನೀನು. ಒಂದೇ ಸಡನ್ನಾಗಿ ಒಪ್ಕೊಂಡ್ರೆ ಕಷ್ಟ ಅಂತ ನಾಟಕ ಮಾಡ್ತಾ ಇದೆಯಾ. ಅಂತೂ ಇಂತೂ ನೀನೇ ನನಗೆ ಐ ಲವ್ ಯು ಹೇಳ್ದಲ್ಲ, ತುಂಬ ಖುಷಿಯಾಯಿತು ಕಣೋ ನನಗೆ. ಅಯ್ಯೋ, ನಾನು ನಿನಗೆ ಐ ಲವ್ ಯು ಏನು ಹೇಳಿಲ್ಲ ಕಣೆ. ನೀನೇನೇನೋ ಅರ್ಥ ಮಾಡ್ಕೋಬೇಡ. ಏನಕ್ಕೋ ಮುಖ ಆ ಕಡೆ ತಿರುಗಿಸ್ಕೊಂಡು ಮಾತಾಡ್ತಾ ಇದೆಯಾ? ನಾಚಿಕೆನಾ ನನ್ನ ಮುಂದೆ? ನನಗೇನಕ್ಕೆ ನಾಚಿಕೆ ನಿನ್ನ ಮುಂದೆ? ನನಗೆ ನೀನು ಇಷ್ಟ ಇಲ್ಲ. ನಿನ್ಗೆ ಯಾರು ಹೇಳಿದ್ರು ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ? ಸುಮ್ಮನೆ ಏನೇ ಇದು ನಿಂದು? ಅರ್ಥನೇ ಆಗ್ತಾ ಇಲ್ಲ. ಏನಕ್ಕೆ ನನಗೆ ಬೆನ್ನ ಹಿಂದೆ ಬೇತಾಳ ಬಿದ್ದಿರೋ ಥರ ಬೆನ್ನತ್ತಿದೆಯಾ? ಹೋಗು, ನಿನ್ನ ಕೆಲಸ ಏನಿದೆ ಅದು ಮಾಡ್ಕೊ. ಹಿಂದೆ ಬಂದು ಹಗ್ ಮಾಡೋದು, ಹಿಂದೆ ಬಂದು ಮಾತಾಡೋದು, ಇದೇನು ಯಾರು ಹೇಳ್ಕೊಟ್ಟಿದ್ದು ನಿನಗೆ? ನೀನು ಏನೇನೋ ಮಿಸ್ಟೇಕ್ ಮಾಡ್ಕೋತಾ ಇದೀಯ ಪ್ರೀತಿ. ನೀನು ಸ್ವಲ್ಪ ಅರ್ಥ ಮಾಡ್ಕೊ. ಅಲ್ವೋ, ನಾನು ಹಗ್ ಮಾಡಿದಾಗ ನೀನೇ ಹೇಳಿದಲ್ವಾ ಐ ಲವ್ ಯು ಅಂತ. ಮತ್ತೆ ಇವಾಗ ನಾಟಕ ಮಾಡ್ತಾ ಇದೀಯಾ? ಏನಕ್ಕೋ ಈ ಥರ ಮಾಡ್ತಾ ಇದೀಯಾ? ನಂಗೆ ನೀನು ಇಷ್ಟ ಕಣೋ. ಓಹೋಹೋ, ಪ್ರೀತಿಗೆ ಅನೂಪ್ ಅಂದರೆ ಇಷ್ಟ. ಅನೂಪ್ಗೂ ಪ್ರೀತಿ ಅಂದರೆ ಇಷ್ಟ ಇರ್ಬೋದು. ಅಯ್ಯೋ, 1 ಮಂತ್ ಮುಂಚೆನೇ ನಾನು ಅನೂಪ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನನ್ನ ಕತೆ ಏನು ಕತೆನೋ ಯಪ್ಪ ದೇವ್ರೇ, ಕಾಪಾಡಪ್ಪ ನೀನೇ ದೇವ್ರೇ. ಯಪ್ಪ, ಏನಕ್ಕಾದರೂ ಲವ್ ಮಾಡಿದ್ನೋ ಇದು ಹೆಂಗಾಗ್ತಾ ಇದೆ ಗೊತ್ತಾ? ಇಬ್ಬರು ಹುಡುಗಿಯರಿಗೆ ಒಬ್ಬನೇ ಹುಡುಗ, ಇಬ್ಬರು ಕಿತ್ತಾಡ್ಬೇಕು ನೋಡು ನಾವು ಇವಾಗ. ಆ ಕತೆ ಆಗ್ತಾಯಿದೆ. ಬಟ್ ನಾನೇ ದೂರ ಹೋಗ್ಬಿಡ್ತೀನಿ. ಏನಕ್ಕಂದರೆ ಅವಳು ಅತ್ತೆ ಮಗಳು, ಕೊನೆಗೆ ಗೆಲ್ಲೋದು ಅವಳೇ ಅನಿಸುತ್ತೆ. ಸುಮ್ಮನೆ ನಾನು ಸೈಲೆಂಟಾಗಿ ಇದ್ಬಿಡ್ತೀನಿ, ಏನೂ ಮಾತಾಡೋದೇ ಇಲ್ಲ. ಅಲ್ಲ, ನೀನು ಏನಕ್ಕೆ ಹೀಗೆ ಮಾಡ್ತಾ ಇದೀಯಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ನನ್ನ ಕಂಡ್ರೆ ಬೆಂಕಿ ಕಣ್ಣಂಗೆ ಮಾಡ್ತಾ ಇದೆಯಾ? ಹಾಂ, ಮತ್ತೆ ನೀನು ಬೆಂಕಿ ಥರನೇ ಮಾಡ್ತಾ ಇದೀಯ. ಅದಕ್ಕೆ ನೀನು ಕಂಡ್ರೆ ದೂರ ಇದ್ದರೆ ಒಳ್ಳೇದಲ್ಲ. ಏನಕ್ಕೆ ನೀನು? ನನಗೆ ಕೆಲಸ ಇದೆ ನಂದು. ನೀನು ಆಚೆ ಹೋಗು. ನನ್ನ ರೂಮ್ಗೆ ಯಾರು ಪರ್ಮಿಷನ್ ಕೇಳ್ಕೊಂಡು ಬಂದೆ? ಹೋಗು, ಮೊದಲು ಆಚೆ ಹೋಗು. ಇಲ್ಲ ಕಣೋ, ಚಿಕ್ಕವಳಿದ್ದಾಗಲೆಲ್ಲ ನಾನು ನಿನ್ನ ರೂಮ್ಗೆ ಏನು ಪರ್ಮಿಷನ್ ಕೇಳ್ಕೊಂಡು ಬರ್ತಾ ಇದ್ನ? ನಾನು ನಿಮ್ಮ ಅತ್ತೆ ಮಗಳು ಅನ್ನೋದನ್ನ ಮರಿಬೇಡ, ಅದನ್ನ ನೆನ್ಪಿಟ್ಕೊ ಫಸ್ಟು. ಚಿಕ್ಕವರಿದ್ದಾಗಿಂದ ಕೂಡಿ ಆಡಿ ಬೆಳೆದಿರೋರು. ಇವಾಗ ನೋಡಿದರೆ ನಿಂದು ತುಂಬ ರೂಲ್ಸ್ ಆಗ್ತಾ ಇದೆ ಕಣೋ. ನೀನೇನಕ್ಕೋ ಹಿಂಗೆ ಮಾಡ್ತಾ ಇದೀಯ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ನಾನೇನು ಮಾಡ್ತಾ ಇಲ್ಲ ಕಣೆ. ಇವಾಗ ಸುಮ್ಮನೆ ಇರು. ಇವಾಗ ಪೂಜಾ ಬಂದ್ಲು, ಅವಳೇ ನೀನು ಪರ್ಮಿಷನ್ ಕೇಳ್ಕೊಂಡು ಒಳಗಡೆ ಬಂದ್ಲಾ? ಅಯ್ಯೋ, ನಾನು ಪರ್ಮಿಷನ್ ಕೇಳಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ಇನ್ನೊಂದು ಏನು ಗೊತ್ತಾ, ತುಂಬ ಜೋರಾಗಿ ಬಾಯಿ ಮಾಡ್ತಾ ಇದ್ರಲ್ಲ, ಅದಕ್ಕೆ ಏನಾಯಿತು ಅಂತ ಬಂದೆ. ಅವಳು ಈ ಮನೆಗೆ ಹೊಸಬ್ಳು ಕಣೆ. ಅವಳಿಗೆ ಗೊತ್ತಿರಲಿಲ್ಲ, ಹಾಗೆ ಬಂದಿದ್ದಾಳೆ. ನಿನ್ಗೆ ಮೊದಲಿಂದ ಗೊತ್ತಿದೆಯಲ್ಲ, ಗೊತ್ತಿದ್ದು ಏನಕ್ಕೆ ಪರ್ಮಿಷನ್ ಕೇಳಲಿಲ್ಲ ನೀನು? ಅಣ್ಣ ಒಳಗಡೆ ಬರಲ್ಲ ನಾನು? ಸರಿ ಬಾ ಇಶು. ಏನಾಯಿತು? ಇಷ್ಟಕ್ಕೇನು ಕೋಪ ಮಾಡ್ಕೊಂಡಿದ್ದೆ? ಇಷ್ಟೊಂದು ಕೋಪ ಏನಕ್ಕೆ? ಸುಮ್ಮನೆ. ಇಲ್ಲ ಇಶು, ನಿಂಗೂ ಗೊತ್ತಿದೆಯಲ್ಲ ಮೊದಲಿಂದ ನನ್ನ ರೂಮ್ಗೆ ಯಾರಾದರೂ ಬರಬೇಕಂದ್ರೆ ಪರ್ಮಿಷನ್ ಕೇಳಬೇಕು ಅಂತ. ಇವಾಗ ಈ ಪ್ರೀತಿ ಪರ್ಮಿಷನ್ ಕೇಳದೆ ನನ್ನ ರೂಮಿಗೆ ಬಂದಿದ್ದಾಳೆ. ನಂಗೆ ಬೇಜಾರಾಗ್ತಾ ಇದೆ. ಆಚೆ ಕರ್ಕೊಂಡು ಹೋಗು, ಎಲ್ಲರನ್ನೂ ಆಚೆ ಕರ್ಕೊಂಡು ಹೋಗು. ನಾನು ಒಬ್ಬನೇ ಇರಬೇಕು ಇವಾಗ. ನಡಿ ಪೂಜಾ ಅಕ್ಕ, ಅಣ್ಣಗೆ ಸಿಟ್ಟು ಬಂದೈತಿ. ನಾವು ನಮ್ಮ ರೂಮಿಗೆ ಹೋಗು ನಡಿ. ನಾನು ಬರ್ತೀನಿ ಬಾ. ಪ್ರೀತಿ ಅಕ್ಕ ನೀನು ಬಾ. ನಾನು ಬರ್ತೀನಿ, ನೀವು ನಡೀರಿ. ಅನೂಪ್, ನಾನೇನು ಹೇಳಬೇಕು ನಿನ್ನ ಹತ್ರ. ಏನು ಹೇಳೋದು ಕೇಳೋದು ಏನು ಬೇಡ. ನೀನು ಮೊದಲು ಹೋಗು. ಅವರೆಲ್ಲ ಹೋಗಿದ್ದಾರಲ್ಲ, ನಿನ್ಗೇನು ಸ್ಪೆಷಲ್ಲಾಗಿ ಹೇಳಬೇಕಾ? ಇನ್ನೂ ಜೋರಾಗಿ ಸ್ಪೆಷಲ್ಲಾಗಿ ಟ್ರಿಗರ್ ಮಾಡ್ಕೊಂಡು ಹೇಳಬೇಕಾ ನಾನು? ಅಲ್ಲ, ಸ್ವಲ್ಪ ಈ ಕಡೆ ತಿರುಗಿ ಮಾತಾಡೋ. ಅಮ್ಮ ತಾಯಿ, ಹೋಗು, ನನ್ನ ರೂಮ್ ಬಿಟ್ಟು ಆಚೆ ಹೋಗು ಅಂತ ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ. ಇನ್ನೇನು ಕತ್ತಿಡಿದು ಆಚೆ ದಬ್ಬೇಕಾ ನಿಂಗೆ?
ಇಲ್ಲ ಕಣೋ, ನಂಗೆ ನೀನಂದರೆ ಏನು ನೀನು ಈ ಥರ ಮಾಡ್ತಾ ಇದೀಯಾ? ಐ ಲವ್ ಯು ಅಂತ ನೀನೇ ಹೇಳ್ತೀಯ, ಆಮೇಲೆ ಈ ಥರ ಗುರ್ರ್ ಅಂತೀಯ. ಏನು ಅರ್ಥ ಮಾಡ್ಕೊಳ್ಳಿ ನಿನ್ನ ಬಗ್ಗೆ ನಾನು? ಸರಿ, ನಾನು ಆಚೆ ಹೋಗ್ತೀನಿ, ಸೈಡ್ ಆಗು. ಹೋಗಮ್ಮ ಮಹಾತಾಯಿ, ಮೊದಲು ಹೋಗು. ಅಣ್ಣ, ನಾನು ಒಳಗಡೆ ಬರಲಾ? ಅಲ್ಲ ಸೌಂದು, ನೀನು ಆ ಪ್ರೀತಿ ನೀ ಏನಕ್ಕೆ ಮನೆಗೆ ಕರ್ಕೊಂಬಂದಿದ್ಯಾ? ಎಷ್ಟೊಂದು ಟಾರ್ಚರ್ ನಿಂಗೆ ಏನಾಯ್ತು ಗೊತ್ತಾ ಇಲ್ಲಿ? ನಾನು ರೂಮ್ ಒಳಗಡೆ ಬರಲ್ಲ ಸೌಂದು. ಅಣ್ಣ, ಅವಳನ್ನ ಒಳಗಡೆ ಕರೀಲ ರೂಮ್ ಒಳಗಡೆ? ಸರಿ ಬಾ ಅಂತ ಹೇಳು. ಏನಾಯಿತು ಪೂಜಾ, ನೀನು ರೆಸ್ಟ್ ಮಾಡಬೇಕು ಅಲ್ಲ, ಏನಕ್ಕೆ ಸುಮ್ಮನೆ ಗಾಳಿಗೆ ತಿರುಗಾಡ್ತಾ ಇದೆಯಾ? ರೆಸ್ಟ್ ಮಾಡೋಗು, ಬರ್ತೀನಿ ನಾನು. ಇಲ್ಲ ಕಣೆ, ನಿಮ್ಮ ರೂಮಲ್ಲಿ ಆ ಪ್ರೀತಿ ಎಲ್ಲ ಇದ್ದಾರೆ. ಸುಮ್ಮನೆ ಅವರು ಏನು ಮಾತಾಡ್ತಾ ಇದ್ದಾಳೆ, ಅವಳು ತುಂಬ ಜೋರಾಗಿ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಬಂದ್ಬಿಟ್ಟೆ ಆಚೆ. ಅಣ್ಣ, ತುಂಬ ಕೋಪ ಮಾಡ್ಕೋಬೇಡ, ಬಿಡು, ಅವಳದು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಆಯಿತು, ನನಗೊಂದು ಗ್ಲಾಸ್ ನೀರು ತಂದು ಕೊಡು ಸೌಂದು, ತುಂಬ ತಲೆ ನೋವ್ತಾ ಇದೆ ನನಗೆ. ಇರಿ, ನೀವು ಮಾತಾಡಿ, ನಾನು ಹೋಗಿ ತೊಗೊಂಬರ್ತೀನಿ ನೀರನ್ನ. ಅಯ್ಯೋ ಬೇಡ ಕಣೆ, ನೀನು ಮೊದಲೇ ಹುಷಾರಿಲ್ಲ, ಮತ್ತೆ ಸುತ್ತ ಕೆಳಗಡೆ ಮೇಲ್ಗಡೆ ಅಡ್ಡಾಡಿದ್ರ ನಿನಗೆ ಮತ್ತೆ ಜ್ವರ ಬಂದ್ರೆ ನಾ ಏನು ಮಾಡಲಿ? ಬೇಡ, ನೀ ಇಲ್ಲೇ ಕೂಡ ಬರ್ತಾನೆ, ನಾನು 2 ನಿಮಿಷ ಒಳಗೆ. ನಾನು ಐಶು ರೂಮ್ಗಲ್ಲೇ ಮಲಗಿರ್ತೀನಿ. ನಿಮ್ಗೇನಾದರೂ ಬೇಕಿದ್ರೆ ಆಮೇಲೆ ಕರೀರಿ ನನಗೆ. ಸರಿ ಆಯಿತು. ಅಲ್ಲ, ಅವಳು ತಪ್ಪಿಗೆ ನನ್ನ ಮೇಲೇನೂ ಕೋಪ ಮಾಡ್ಕೊಂಡಿದ್ದಾರೆ ಇವರು. ನನಗೂ ಗೊತ್ತಾಗ್ತಾ ಇಲ್ಲ ಅನೂಪ್ ಏನಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅಂತ. ಅಯ್ಯೋ ದೇವ್ರೆ, ಅವನ ತಲೆ ತುಂಬ ಗರಂ ಆಗಿದೆ. ಇವಾಗ ನಾನು ಬಾಯಿ ಮುಚ್ಕೊಂಡಿದ್ರೆ ಒಳ್ಳೆಯದು, ಅಷ್ಟೇ ಸಾಕು. ಏನಾಯಿತು ಅಣ್ಣ, ಏನಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ? ಇಲ್ಲ ಸೌಂದು, ಅವಳು ನನಗೆ ಪರ್ಮಿಷನ್ ಇಲ್ಲದೆ ನನ್ನ ರೂಮಲ್ಲಿ ಬರೋದಲ್ಲದೆ ನನ್ನ ಮುಟ್ಟೋದೆಲ್ಲ ಮಾಡ್ತಾಯಿದ್ದಾಳೆ. ಅವಳು ನನ್ನಿಂದ ದೂರ ಇದ್ದರೆ ಒಳ್ಳೆಯದು. ನನ್ನ ಏನಕ್ಕೆ ಟಚ್ ಮಾಡಬೇಕು? ಈ ಥರ ಮಾಡಿದರೆ ಯಾರಿಗೆ ಇಷ್ಟ ಆಗುತ್ತೆ ಹೇಳು ಸೌಂದು? ನನಗೂ ಅರ್ಥ ಆಗ್ತಾ ಇಲ್ಲ ಅಣ್ಣ, ಅವಳು ಏನಕ್ಕೆ ನಿನ್ನ ಮೇಲೆ ಬಿದ್ದು ಬಿದ್ದು ಮಾತಾಡಿಸ್ತಾ ಇದ್ದಾಳೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಏನಾದರೂ ಇದ್ದರೆ ಡೈರೆಕ್ಟಾಗಿ ಹೇಳಬೇಕು. ಅದು ಬಿಟ್ಕೊಂಡು ಮಾತಿಗೂ ನಾನು ನಿಮ್ಮ ಅತ್ತೆ ಮಗಳು, ನಿಮ್ಮ ಅತ್ತೆ ಮಗಳು ಅಂತಾಳೆ. ಅತ್ತೆ ಮಗಳಂತ ಗೊತ್ತು, ಅದನ್ನೇನಕ್ಕೆ ಅಷ್ಟೊಂದು ಒತ್ತಿ ಹೇಳ್ತಾ ಇದ್ದಾಳೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಸರಿ, ಇನ್ನೊಂದು ಸರಿ ಅವಳನ್ನ ಕರ್ಕೊಂಡು ಬರಬೇಡ ಕಣೆ. ಅಣ್ಣ, ಇನ್ನೊಂದೇನು ಗೊತ್ತಾ, ಪಾಪ ಪೂಜಾ ಸ್ಯಾಟರ್ಡೆ ಸಂಡೇ ಬೇಜಾರಾಗುತ್ತೆ ಅಂತಿರ್ತಾಳೆ. ಅವಳು ಊರಿಗೆ ಹೋಗ್ತೀನಿ ಅಂತಾಳೆ. ನಾನು ಅವಳು ಊರಿಗೆ ಹೋಗಬೇಡ, ಇಲ್ಲಿ ಬಾ ಅಂತ ಹೇಳಿರ್ತೀನಿ. ಅವಳು ಇಲ್ಲಿ ಬರೋವಾಗ ಇವರಿಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಆಗುತ್ತೆ ಅಣ್ಣ. ಸೊ ಇದು ಸೀಕ್ರೆಟ್ ಮಾಡೋಕ್ಕಾಗಲ್ಲ. ಅಯ್ಯೋ ಮಾಡ್ಬಹುದಲ್ಲ, ಅವಳು ಊರಿಗೆ ಹೋಗಿದ್ದಾಳೆ ಅಂತ ಹೇಳಿ ಇಲ್ಲಿ ಬಂದರೆ ಪರವಾಗಿಲ್ಲ. ನಿನಗೆ ಇನ್ನೊಂದು ವಿಷಯ ಗೊತ್ತಾ, ಲಾಸ್ಟ್ ವೀಕ್ ಸ್ಯಾಟರ್ಡೆ ಸಂಡೇ ನಾನು ಹೇಳಿದೆ ಪೂಜಾಗೆ, ನೀನು ಊರಿಗೆ ಹೋಗಿದ್ದೀನಿ ಅಂತ ಹೇಳಿ ನಮ್ಮ ಮನೆಗೆ ಬಾ ಅಂತ ಹೇಳಿದ್ದು. ಆದರೆ ಏನಾಯಿತು ಗೊತ್ತಾ, ಅವಳು ಊರಿಗೆ ಹೋಗಿದ್ದಾಳೆ. ಪ್ರೀತಿ ಕಾಲ್ ಮಾಡಿ, ಪೂಜಾ ಊರಿಗೆ ಹೋಗಿದ್ದಾಳೆ, ನನಗೆ ಬೇಜಾರಾಗ್ತಾ ಇದೆ, ನಾನು ನಿಮ್ಮ ಮನೆಗೆ ಬರಲಾ ಅಂತ ಕೇಳಿದ್ಲು. ಆವಾಗ ಏನು ಮಾಡಿದ್ವಿ ಹೇಳಿ ನಾವು? ಏನು ಮಾಡಿದ್ರಿ ಅವಾಗ? ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿದೆ. ಪ್ರತಿ ಸರಿ ಇದೇ ಥರ ಸುಳ್ಳು ಹೇಳಿದರೆ ಅವಳಿಗೆ ಡೌಟ್ ಬರುತ್ತೆ. ಅವಳು ಡೈರೆಕ್ಟಾಗಿ ಮನೆಗೆ ಬಂದು ನೋಡ್ತಾಳೆ. ನಿಂಗೂ ಗೊತ್ತು ಅವಳು ಹೆಂಗಿದ್ದಾಳೆ ಅಂತ. ಬಿಡು, ನೀನೇನಕ್ಕೆ ಬೇಜಾರು ಮಾಡ್ಕೋತಾ ಇದೀಯಾ? ಬೇಜಾರು ಮಾಡ್ಕೋಬೇಡ. ಸೌಂದರ್ಯ ಒಂದು ಲಿಮಿಟ್ ಇರುತ್ತೆ, ಆ ಲಿಮಿಟ್ ದಾಟಿ ಬಂದರೆ ಯಾರಿಗಾದ್ರೂ ಬೇಜಾರು ಆಗೇ ಆಗುತ್ತೆ. ಇಲ್ಲ, ನಾನೇನೋ ನನ್ನ ಪಾಡಿಗೆ ರೂಮಿಗೆ ಬಂದು ಆರಾಮಾಗಿ ರೆಸ್ಟ್ ಮಾಡಬೇಕು ಅಂತ ಮೈಂಡ್ಸೆಟ್ ಇಟ್ಕೊಂಡು ಬಂದರೆ ಅವಳು ಹಿಂದೆಯಿಂದ ಬಂದು ಹಗ್ ಮಾಡ್ತಾಳೆ ಕಣೆ. ಇಷ್ಟ ಆಗುತ್ತಾ ನನಗೆ? ಅವಳು ಕಂಡ್ರೇ ಇಷ್ಟ ಇಲ್ಲ, ಅಂಥದ್ರಲ್ಲಿ ಬಂದು ಹಗ್ ಮಾಡಿದ್ಲು. ಇವಾಗ ಹೋಗಿ ಫುಲ್ ಫ್ರೆಶ್ ಆಗ್ಬೇಕು, ನಾನು ಸ್ನಾನ ಮಾಡಿಬಿಡ್ತೀನಿ. ಯಪ್ಪ, ಅವಳಂದರೆ ನಂಗೆ ಆಗೋದೇ ಇಲ್ಲ ಕಣೆ. ಸರಿ, ನಿನ್ನಿಷ್ಟ, ನೀನೇನು ಮಾಡ್ತೀಯ ಮಾಡು. ನಾನು ಸ್ನಾನಕ್ಕೆ ಹೋಗ್ತೀನಿ ಬಿಡು. ನನಗೊಂದು ಸ್ವಲ್ಪ ನನ್ನ ಬಟ್ಟೆ ತೆಗೆದು ಇಲ್ಲಿ ಬಾತ್ರೂಮ್ ಹತ್ರ ಇಟ್ಟೋಗ್ಬಿಡು ಪ್ಲೀಸ್. ಸರಿ, ನಾನು ಇಟ್ಟಿರ್ತೀನಿ, ನೀನು ಹೋಗು ಬಾತ್ರೂಮ್ಗೆ. ಇದು ಯಾಕೆ ಹಿಂಗೆ ಆಗತೈತಿ ಅಂದ್ರೆ, ನನಗೆ ಅನ್ಸಿದ ಮಟ್ಟಿಗೆ ನಮ್ಮ ಅಣ್ಣಗೆ ಪ್ರೀತಿ ಇಷ್ಟ ಇಲ್ಲ, ಪೂಜಾ ಇಷ್ಟ ಆದಾಳಂತ ನಂಗೆ ಗೊತ್ತು. ಬಟ್ ನಮ್ಮ ಅಣ್ಣ ಪೂಜಾಗೆ ಪ್ರಪೋಸ್ ಮಾಡಿದ್ದ ಒಂದು ಟೈಮರೇ ನನ್ನ ಮುಂದೆ ಹೇಳಬೇಕಲ್ಲ. ಎಷ್ಟು ಸೀಕ್ರೆಟ್ ಮಾಡತ್ತಾನ, ಪೂಜಾನೂ ಸೀಕ್ರೆಟ್ ಮಾಡತ್ತಾಳ, ನಮ್ಮ ಅಣ್ಣನೂ ಸೀಕ್ರೆಟ್ ಮಾಡತ್ತಾನ. ನನ್ನ ಮುಂದೆ ಹೇಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ, ಅವ್ರು ನಂಗೆ ಹೇಳತ್ತೇ ಇಲ್ಲ. ನಿಮ್ಮ ನಮ್ಮ ಮನೆ ಮುಂದೆ ಪ್ರಪೋಸ್ ಮಾಡಿದ್ದ ನಾನು ನೋಡಿಲ್ಲ ತಿಳ್ಕೊಂಡು, ನಾನು ವಿಂಡೋದಾಗ ನಿಂತ್ಕೊಂಡು ಎಲ್ಲ ನೋಡೀನಿ. ಖರೆ ಇಬ್ಬರು ಭಾಳ ನಾಟಕ ಮಾಡತ್ತಾರು. ಅವ್ರ ನಾಟಕಕ್ಕೆ ಅವ್ರು ಅನ್ಭವಿಸತ್ತಾರ. ಈಗ ನಾ ಏನಾರೇ ಮಾಡಲಿ, ನನ್ನ ಮುಂದೆ ಹೇಳತ್ತಿಲ್ಲ, ಏನೂ ಇಲ್ಲ. ಅವ್ರವ್ರ ಇಷ್ಟ, ಅವ್ರವ್ರು ಯಾವಾಗ ಹೇಳ್ತಾರೋ ಅವಾಗ ಕೇಳೋದು. ನಮ್ದಂತೂ ವಿಷಯ ಎಲ್ಲ ಅವ್ರಿಗೆ ಹೇಳೀನಿ. ಅವ್ರ ವಿಷಯ ಅವ್ರು ಯಾವಾಗ ಹೇಳ್ತಾರೋ ಅವಾಗ ಕೇಳಬೇಕಲ್ಲ. ಈಗ ನಾವೇನಾರೇ ಮಧ್ಯೆ ಹೋಗಿ ಹಂಗೆ ಹಿಂಗೆ ಅದು ಕೇಳ್ರೆ, ಇಲ್ಲ ಅಂದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ, ಸುಮ್ಮನೆ ಇದ್ಬಿಡೋದು. ಯಾವಾಗ ಹೇಳ್ತಾರೆ. ಈ ಪ್ರೀತಿ ಒಬ್ಬಳು ತುಂಬ ಟಾರ್ಚರ್ ಕೊಡ್ತಾ ಇದ್ದಾಳೆ ನಮ್ಮ ನನಗೆ. ಇರಲಿ, ಅವನಿಗೂ ಗೊತ್ತಾಗಲಿ, ಮಾಡಲಿ.
ಟಾರ್ಚರ್ ಅಂದರೆ ಏನಂತ ಅವನಿಗೂ ಗೊತ್ತಾಗಲಿ ಸ್ವಲ್ಪ. ಇರೋ ವಿಷಯ ನನ್ನ ಹತ್ರ ಹೇಳಿದರೆ ನನ್ನ ಪ್ರೀತಿನ ಅವಾಯ್ಡ್ ಮಾಡ್ತೀನಿ. ಬಟ್ ಅವ್ನು ಹೇಳೋವರೆಗೂ ನಾನು ಸುಮ್ಮನೆ ಹೀಗೆ ಎದ್ಬಿಡ್ತೀನಿ. ಹಾಗೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ ಅಂದರೆ ನಿಮ್ಗೆ ಸ್ಟೋರಿ ಏನಂತ ಗೊತ್ತಾಗುತ್ತೆ. ವಿಡಿಯೋ ನೋಡಿದ ಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟಿಂದ ನನಗೆ ಡೈಲಿ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ಥ್ಯಾಂಕ್ ಯು. ಹೀಗೆ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ಸ್ಟೋರಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮರಿಬೇಡಿ ಪ್ಲೀಸ್. ನೀವು ಕಮೆಂಟ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಏನು ಇಷ್ಟ ಆಗ್ತಾ ಇದೆಯಾ ಇಲ್ವಾ, ಅಥವಾ ಸ್ಟೋರಿಲಿ ಏನಾದರೂ ಚೇಂಜಸ್ ಮಾಡಬೇಕಾ ಅಂತ ಅರ್ಥ ಆಗುತ್ತೆ. ಸೊ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಎಲ್ಲರೂ.